ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಡ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025ರಿಂದ ಸೆಪ್ಟೆಂಬರ್ 1, 2025ರವರೆಗೆ ಮಾತ್ರ. ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯನ್ನು ಸಚಿವ ಸಂತೋಷ್ ಲಾಡ್ ರಾಜಕೀಯ ಭಾಷಣಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಹೇಳಿದರು. ಇಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ ಅರುಣ್, ಕಾರ್ಮಿಕರು ಬಹಳ ನಿರೀಕ್ಷೆ ಇಟ್ಟುಕೊಂಡು ನಿನ್ನೆ ಸಚಿವರ ಭಾಷಣ ಕೇಳಲು ಆಗಮಿಸಿದ್ದರು. ಸ್ಮಾರ್ಟ್ ಕಾರ್ಡ್, ಕಾರ್ಮಿಕರಿಗೆ ಇಎಸ್ಐ ಆಸ್ಪತ್ರೆ ಕಾರ್ಡ್ ರಿನಿವಲ್ ಸಮಸ್ಯೆ ಬಗ್ಗೆ ಸಚಿವರಿಂದ ಪರಿಹಾರ ನಿರೀಕ್ಷೆಯಲ್ಲಿದ್ದರು. ಆದರೆ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಾತನಾಡದೆ ದೇಶದ ಜಿಡಿಪಿ ಮತ್ತು ಡಿಮಾನಿಟೈಸೇಷನ್ ಸೇರಿದಂತೆ ಟ್ರಂಪ್ ಹೇಳಿಕೆಗಳ ಬಗ್ಗೆ ಮಾತನಾಡಿ ಕಾರ್ಮಿಕರ ನಿರೀಕ್ಷೆಗಳಿಗೆ ತಣ್ಣೀರು ಎರಚಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಧಾನಿಗಳ ಬಗ್ಗೆ ಮಾತನಾಡಿ ರಾಜಕೀಯ ಭಾಷಣ ಮಾಡಿದ್ದಾರೆ. ಸಚಿವರ ವರ್ತನೆಯಿಂದ ನಮಗೆ ಬೇಸರವಾಗಿ ಭದ್ರಾವತಿ ಕಾರ್ಯಕ್ರಮಕ್ಕೆ ನಾವು ಹೋಗಲಿಲ್ಲ. ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜಕೀಯ ಭಾಷಣ ಮಾಡುವುದು ನಮಗೂ ಗೊತ್ತಿದೆ ಎಂದರು. ರಾಹುಲ್ ಗಾಂಧಿ ಅವರ ಬಗ್ಗೆನೂ ಮಾತಾಡಬೇಕು ಅಂತ ನನಗೆ ಅನಿಸಿದ್ದು. ನಿನ್ನೆ ಸಂತೋಷ್ ಲಾಡ್ ಅವರು ಸಿದ್ಲಿಪುರದಲ್ಲಿ ಕಾರ್ಮಿಕ ಭವನ ಅದನ್ನೇನು ಉದ್ಘಾಟನೆ ಮಾಡಿದ್ರು, ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿದ್ವಿ. ಅದಾದಮೇಲೆ ನಮ್ಮ ಸಂಸದರು, ನಮ್ಮ ಶಾಸಕರು, ನಾನು ಮತ್ತು ಡಾಕ್ಟರ್ ಧನಂಜಯ ಸರ್ಜಿ ಅವರು, ಶಾರದಾ ಪುರಾನಾಯಕ್ ಅವರು ಎಲ್ಲರೂ ಇದ್ವಿ ನಾವು ಕಾರ್ಯಕ್ರಮದಲ್ಲಿ. ಸಂಸದರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಬೇಕಾಗಿರೋ ಕಾರಣಕ್ಕೆ ಅವರು ಮಾತಾಡಿ ಹೊರಟರು. ಮಾತಾಡಾದ್ಮೇಲೆ ಕೊನೆಗೆ ನಮಗೆ ಅಥವಾ ಶಾರದಾ ಪುರಾನಾಯಕ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ನಾವು ಮತ್ತೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೂತಿದ್ವಿ. ಸಂತೋಷ್ ಲಾಡ್ ಅವರು ಪ್ರಾರಂಭ ಮಾಡಿದ್ರು. 1000ಕ್ಕಿಂತ ಹೆಚ್ಚು ಜನ ಕಾರ್ಮಿಕರು ಒಳಗೆ ಹೊರಗೆ ಎಲ್ಲ ನೋಡ್ತಾ ಇದ್ರು. ಮಾತಾಡಿದ್ದೇನು ಅಂದ್ರೆ, ಕಾರ್ಮಿಕರು ಬಂದಂಥದ್ದು ನಮ್ದು ಏನು ಯೋಜನೆಗಳಿದೆ, ನಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀರಾ, ನಾಳೆ ನಮಗೆ ನಮ್ದು ಇಂತಿಂಥ ಸಮಸ್ಯೆಗಳಿದೆ, ಶಿವಮೊಗ್ಗದಲ್ಲಿ ಇಎಸ್ಐ ಹಾಸ್ಪಿಟಲ್ ರಿನ್ಯೂವಲ್ ಆಗಿಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ರಿನ್ಯೂವಲ್ ಎಷ್ಟು ದಿನಕ್ಕೆ ಮಾಡ್ತಿದ್ದಾರೆ ಅಂದ್ರೆ 3 ತಿಂಗಳಿಗಂತೆ ಟೆಂಪರರಿ ರಿನ್ಯೂವಲ್. ಒಂದು ಕೇಸು ಆಗಿದೆ, ಮಧ್ಯದಲ್ಲಿ 15 ದಿವಸ ಇವ್ರು ರಿನ್ಯೂವಲ್ ಆಗಿದ್ದು ಲೇಟ್ ಆಗಿರೋ ಕಾರಣಕ್ಕೆ ಒಂದು ಹೆಂಗಸಿಗೆ ತುಂಬಾ ತೊಂದರೆ ಆಗಿ ದುಡ್ಡಿಲ್ದೇನೆ ತುಂಬಾ ತೊಂದರೆಯನ್ನ ಅನುಭವಿಸಿರುವಂತದ್ದು ಭದ್ರಾವತಿಯಲ್ಲಿ ನಡೆದಿದೆ. ಈ ತರದ ದೃಷ್ಟಿಯಿಂದ ನೀವು ಬಂದಂತವರಿಗೆ ಇದ್ರ ಬಗ್ಗೆ ಮಾತಾಡ್ತೀರಾ, ನಾವೇನ್ ಸವಲತ್ತುಗಳನ್ನ ಕೊಡ್ತಾ ಇದೀವಿ ಅದ್ರ ಬಗ್ಗೆ ಹೇಳ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದ್ರೆ, ಸಂತೋಷ್ ಲಾಡ್ ಅವರು ನಿನ್ನೆ ಮಾತಾಡಿದ್ದು ದೇಶದ ಜಿಡಿಪಿ ಬಗ್ಗೆ ಮಾತಾಡ್ತಾ ಹೋದ್ರು 10 ನಿಮಿಷಗಳ ಕಾಲ. ಅದಾದ್ಮೇಲೆ ಡಿಮಾನಿಟೈಸೇಷನ್ ಯಾವಾಗಾಗಿದ್ದು ಸಂತೋಷ್ ಲಾಡ್ ಅವರೇ? ಡಿಮಾನಿಟೈಸೇಷನ್ ಬಗ್ಗೆ 10 ನಿಮಿಷಗಳ ಕಾಲ ಅದ್ರ ಬಗ್ಗೆ ಇದು ಫ್ಲಾಪ್. ಒಂದ್ ಕಡೆ ಅದನ್ನ ಹೇಳ್ತಾರೆ, ಇನ್ನೊಂದ್ ಕಡೆ ಯಾವುದೇ ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ದೇಶ ಆರ್ಥಿಕವಾಗಿ ಮುಂದುವರಿತಿತ್ತು, ಈಗ ಮುಂದುವರಿತಾ ಇದೆ ಅಂತಾನು ಹೇಳ್ತಾರೆ. ಜೊತೆಗೆ ಟ್ರಂಪ್ ಭಾರತ ದೇಶವನ್ನ ಡೆಡ್ ಎಕಾನಮಿ ಅಂತ ಹೇಳಿದ್ರೆ ಅದಕ್ಕೆ ರಾಹುಲ್ ಗಾಂಧಿ ಹೌದು ದೇಶ ಡೆಡ್ ಎಕಾನಮಿ ಆಗಿದೆ, ಆರ್ಥಿಕತೆ ಸತ್ತೋಗಿದೆ ಅಂತ ಈ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ. ಹಾಗಾಗಿ ಸಂತೋಷ್ ಲಾಡ್ ಅವರು ಮೊದಲು ಈ ಏನು ಕಾರ್ಮಿಕರ ಭವನವನ್ನ ಕಟ್ಟಿದ್ದು, ಯಾರು ಪ್ರಾರಂಭ ಮಾಡಿದ್ದು, ಯಾವ ಇಸವಿಯಲ್ಲಿ ಮಾಡಿದ್ದು, ಅದನ್ನು ಒಂದ್ ಸ್ವಲ್ಪ ತಿಳ್ಕೋಬೇಕಿತ್ತು ಅಂತ ನಮಗನ್ನಿಸ್ತು. 21ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಶಿವರಾಮ್ ಹೆಬ್ಬಾರ್ ಅವರು
ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಾಗ ಅವ್ರು ತಗೊಂಡಂತಹ ನಿರ್ಧಾರದಿಂದ 19 ಕೋಟಿಗಳನ್ನ ಅವತ್ತು ಖರ್ಚು ಮಾಡಿ ಅದ್ಭುತವಾದಂತ ಇವತ್ತು ಕಾರ್ಮಿಕ ಭವನ ಆಗಿದೆ. ನಾವು ಮಾಡಿದ್ದೆಲ್ಲ ಸರಿ, ನೀವು ಮಾಡಿದ್ದೆಲ್ಲ ತಪ್ಪು. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಆರ್ಥಿಕತೆ ಬಗ್ಗೆ ನಿರಂತರವಾಗಿ ಮಾತಾಡೋದಿದೆಯಲ್ಲ, ಇದು ಸರಿ ಇಲ್ಲ. ಸಂತೋಷ್ ಲಾಡ್ ಅವರೇ, ಭದ್ರಾವತಿಗೆ ನಾವು ಹೋಗ್ಬೇಕಿತ್ತು, ಅಲ್ಲಿಯ ಇದಕ್ಕೂ ಅವರ ಒಟ್ಟಾರೆ ಮಾತಾಡಿದ್ದ ರೀತಿ ನಮಗೂ ಬಹಳ ಬೇಸರ ಆಗಿ, ಯಾಕೆ ಇಂಥವ್ರ ಜೊತೆ ನಮಗೂ ಮಾತಾಡಕ್ ಕೊಡಲ್ಲ, ಅವ್ರು ಮಾತಾಡಿದ್ದೆ ಕೊನೆಯದು. ಮಾತಾಡಿದ್ದನ್ನ ನಾವು ಅಲ್ಲಿಯ ವ್ಯವಸ್ಥೆ, ಅಲ್ಲಿಯ ಜನರ ಮಧ್ಯದಲ್ಲಿ ಸುಮ್ಮನೆ ನಾವು ಗಲಾಟೆ ಮಾಡೋದು ಬೇಡ. ಈ ತರದ್ದು ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ನೀವು ರಾಜಕೀಯ ಮಾತಾಡ್ತೀರಾ, ರಾಜಕಾರಣ ಮಾಡ್ತೀರಾ ಅಂದ್ರೆ ನಾವು ಮುಂದಿನ ದಿನಗಳಲ್ಲೂ ಅದೇ ರೀತಿ ನಾವು ನಡ್ಕೊಂತೀವಿ. ಶಿವಮೊಗ್ಗದಲ್ಲಿ ಆ ರೀತಿ ಇಲ್ಲ. ಶಿವಮೊಗ್ಗದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇದು, ಇವ್ರದ್ದು ಯಾರ್ದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅಲ್ಲ ಅದು. ಯಾವ ಸಂದರ್ಭದಲ್ಲಿ ಅದಕ್ಕೆ ನಾವು ಅದಕ್ಕೆ ಇದನ್ನು ಕೊಟ್ಟಿದ್ದು, ಒಂದು ಡೆವಲಪ್ಮೆಂಟಿಗೆ ಕೊಟ್ಟಂತ ಯಾವ ಸಂದರ್ಭ, ಅದನ್ನು ಒಂದ್ ಸ್ವಲ್ಪ ಸಂತೋಷ್ ಲಾಡ್ ಅವರು ಅರ್ಥಕೊಂಡಿದ್ದಿದ್ರೆ ನಿನ್ನೆ ರಾಜಕಾರಣ ಭಾಷಣ ಎರಡೂ ಸಭೆಯಲ್ಲೂ, ಭದ್ರಾವತಿಯಲ್ಲೂ ಕೂಡ ಇದೇ ರೀತಿಯಾದಂತಹ GDP ಬಗ್ಗೆ, ಇದೇ ಡಿಮಾನಿಟೈಸೇಷನ್ ಬಗ್ಗೆ, ಒಟ್ಟು ಮೋದಿ ಅವರ ಆರ್ಥಿಕ ನೀತಿ ಬಗ್ಗೆ ಈ ರೀತಿ ಮಾತುಗಳನ್ನ ಆಡಿದ್ರು ಅನ್ನೋವಂಥದ್ದು. ದಯಮಾಡಿ ಇದನ್ನ ಮುಂದುವರಿಸಬೇಡಿ. ಮುಂದಿನ ದಿವಸದಲ್ಲಿ ಸರ್ಕಾರದ ಕಾರ್ಯಕ್ರಮ ರೀತಿಲಿ ನಡೆಸೋಣ. ನಾವು ನಿಮ್ ಜೊತೆ ಇದ್ದೀವಿ. ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಯಾವತ್ತೂ ಏನು ಹೇಳಿಲ್ಲ.